ನಮಸ್ಕಾರ. ಸುದ್ದಿ ಮೃದಂಗ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಎಚ್.ಎಸ್. ಸುಧೀಂದ್ರ ಕುಮಾರ್. ಐತಿಹಾಸಿಕವಾದಂಥ ಕೆಂಗೇರಿಯ ಬಂಡೇ ಮಠದ ಶಿಕ್ಷಣ ಸಂಸ್ಥೆಗೆ CBSEಯ ಮಾನ್ಯತೆ ಸಿಕ್ಕಿರುವ ಒಂದು ವಿಶೇಷ ಸುದ್ದಿ ನಿಮ್ಮೆಲ್ಲರ ಗಮನಕ್ಕೆ. ಕೆಂಗೇರಿ ಉಪನಗರದೊಳಗೆ ಐತಿಹಾಸಿಕವಾಗಿರ್ತಕ್ಕಂಥ ಮಠ ಶ್ರೀ ಏಕದಳ ಬಿಲ್ವ ಬಂಡೇ ಮಠ. ಈ ಏಕದಳ ಬಿಲ್ವ ಬಂಡ ಮಠದ ಇತಿಹಾಸ ಸಾಕಷ್ಟು ಪ್ರಮಾಣದಲ್ಲಿದೆ. ಐತಿಹಾಸಿಕವಾಗಿರ್ತಕ್ಕಂತಹ ಈ ಬಂಡೇ ಮಠ ಶೈಕ್ಷಣಿಕ ಕ್ಷೇತ್ರಕ್ಕೂ ತನ್ನದೇ ಆಗಿರ್ತಕ್ಕಂತಹ ಕೊಡುಗೆಯನ್ನು ಕೊಡ್ತಾ ಬರ್ತಾ ಇದೆ. ಸುಮಾರು 50 ವರ್ಷಗಳಿಂದ ಶಿಕ್ಷಣ ಕ್ಷೇತ್ರದೊಳಗೆ ಸಾಕಷ್ಟು ಸೇವೆಯನ್ನು ಸಲ್ಲಿಸಿದ್ದಂತಹ SBS ಶಿಕ್ಷಣ ಸಂಸ್ಥೆ ಇದೀಗ CBSE ಮಾನ್ಯತೆಯನ್ನು ಪಡೆದಿದೆ. ಪೋಷಕರ ಹೆಮ್ಮೆಯ ಸಂಗತಿಗಳಲ್ಲಿ ಇದು ಒಂದು ಕೂಡ. ಯಾಕೆ ಅಂತಂದರೆ ಸಹಜವಾಗಿ ಮಕ್ಕಳನ್ನು CBSEಗೆ ICSEಗೆ ಸೇರಿಸಬೇಕು ಎನ್ನುವಂಥ ಹಂಬಲ ಹಲವರದಿರುತ್ತೆ. ಆ ಹಿನ್ನೆಲೆಯೊಳಗೆ SBS ಶಿಕ್ಷಣ ಸಂಸ್ಥೆ, ಬಂಡೇ ಮಠದ ಶಿಕ್ಷಣ ಸಂಸ್ಥೆಯವರು ತಮ್ಮ ವಿದ್ಯಾಸಂಸ್ಥೆಗೆ ಶಿಕ್ಷಣ ಕ್ಷೇತ್ರಕ್ಕೆ ಸಂಬಂಧಪಟ್ಟಾಗ CBSE ಮಾನ್ಯತೆಯನ್ನು ಪಡೆದುಕೊಳ್ಳುವ ಪ್ರಯತ್ನ ಅನೇಕ ವರ್ಷಗಳು ನಡೀತಾ ಇತ್ತು. ಇವತ್ತು ಅದು ಸಾಕಾರವಾಗಿರ್ತಕ್ಕಂಥದ್ದು. CBSE ಮಾನ್ಯತೆಯನ್ನು ಪಡೆದ ಹಿನ್ನೆಲೆಯೊಳಗೆ ಇವತ್ತು ಶಾಲೆಯ ಆವರಣದೊಳಗೆ ಸಂಭ್ರಮದ ವಾತಾವರಣ ನಿರ್ಮಾಣವಾಗಿತ್ತು. ಗಣೇಶೋತ್ಸವವನ್ನು ಇವತ್ತು ಆಚರಣೆಯನ್ನು ಮಾಡಿದರು. ವಿದ್ಯಾಗಣಪತಿಯನ್ನು ಸ್ಥಾಪನೆಯನ್ನು ಮಾಡಿ ಹವನ ಹೋಮಗಳನ್ನು ಮಾಡಿ ವಿದ್ಯಾರ್ಥಿಗಳಿಗೆ ವಿದ್ಯಾಗಣಪತಿಯ ಆಶೀರ್ವಾದವಿರಲಿ ಎನ್ನುವಂಥ ಆಶಯದೊಂದಿಗೆ ಅತ್ಯುತ್ತಮವಾದ ಕಾರ್ಯಕ್ರಮದ ಯೋಜನೆಯನ್ನು ಕೂಡ ಮಾಡಲಾಗಿತ್ತು. ಕಾರ್ಯಕ್ರಮಗಳಿಗೆ ಅನೇಕ ಪ್ರಮುಖರ ಜೊತೆಯೊಳಗೆ ವಿದ್ಯಾರ್ಥಿಗಳು, ಪೋಷಕರು ಪಾಲ್ಗೊಂಡಿದ್ದರು. ಎಲ್ಲರಿಗೂ ಸಂತಸದ ವಿಚಾರ. ಏಕದಳ ಬಿಲ್ವ ಬಂಡೇ ಮಠದ ಪೀಠಾಧಿಪತಿಗಳಾಗಿರ್ತಕ್ಕಂಥ ಶ್ರೀ 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 ಸಚ್ಚಿದಾನಂದ ಮಹಾಸ್ವಾಮಿಗಳು ಸುದ್ದಿ ಮೃದಂಗದೊಂದಿಗೆ ಮಾತನಾಡ್ತಾ ಒಂದು ಹರ್ಷವನ್ನು ವ್ಯಕ್ತಪಡಿಸಿದರು. ಅನೇಕ ವರ್ಷಗಳ ಅಪೇಕ್ಷೆ ನಮ್ಮದಿತ್ತು. ಶಿಕ್ಷಣ ಕ್ಷೇತ್ರ ಒಂದಷ್ಟು ಕೆಲಸವನ್ನು ಮಾಡ್ಕೊಂಡು ಬರ್ತಾ ಇದ್ದೇವೆ, ಸೇವೆಯನ್ನು ಮಾಡ್ಕೊಂಡು ಬರ್ತಾ ಇದ್ದೇವೆ, ಕಾಲೇಜನ್ನು ಆರಂಭಿಸಿದ್ದೇವೆ. ಇದೀಗ ನಮಗೆ ಅನೇಕ ವರ್ಷಗಳ ಪ್ರಯತ್ನದ ಫಲವಾಗಿ CBSEಯ ಮಾನ್ಯತೆ ಸಿಕ್ಕಿದೆ. ಆ CBSEಯ ಮಾನ್ಯತೆ ಸಿಕ್ಕ ಹಿನ್ನೆಲೆಯೊಳಗೆ ವಿದ್ಯಾಗಣಪತಿಯ ಸ್ಥಾಪನೆಯನ್ನು ಮಾಡಿ ಗಣಪತಿ ಪೂಜೆಯನ್ನು ಮಾಡಿ ಎಲ್ಲ ವಿದ್ಯಾರ್ಥಿಗಳಿಗೂ ನೆನಪಿನ ಶಕ್ತಿ ಅತಿ ಹೆಚ್ಚಾಗಲಿ ಎನ್ನುವಂಥ ಆಶಯದೊಂದಿಗೆ ಕೆಲಸವನ್ನು ಮಾಡಿದ್ದೇವೆ ಅಂಥೇಳಿ ಸಚ್ಚಿದಾನಂದ ಮಹಾಸ್ವಾಮಿಗಳು ಹೇಳಿದರು. ಶಾಲೆಯಲ್ಲಿ ಒಂದು ವಿಶೇಷ ಕಾರ್ಯಕ್ರಮಗಳು, ಆ ಹಿನ್ನೆಲೆ ಏನು ಅಂತ. ಗುರುಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಶ್ರೀ ಮಠದ ವತಿಯಿಂದ SBS ವಿದ್ಯಾಸಂಸ್ಥೆ ಅಂತ ಸುಮಾರು 52 ವರ್ಷಗಳಿಂದ ನಡೆಸ್ಕೊಂಡು ಬರ್ತಾ ಇದ್ದೀವಿ. ಲಕ್ಷಾಂತರ ಮಂದಿ ಇಲ್ಲಿ ತ್ರಿವಿಧ ದಾಸೋಹವನ್ನು ಪಡೆದು ಹೋಗಿರ್ತಾರೆ. ಈಗ ಅಟ್ ಪ್ರೆಸೆಂಟ್ ಇವಾಗ BCom ಇದೆ, BCA ಇದೆ, PUC ಇದೆ, LKGಯಿಂದ SSLCವರೆಗೂ ಇದೆ. ಇದೇ ಥರ 3 ಸಂಸ್ಥೆಗಳು 3 ಕಡೆ ನಡೀತಾ ಇದ್ದಾವೆ. ಇವತ್ತಿನ ದಿವಸ ವಿಶೇಷವಾಗಿ ಸೆಂಟ್ರಲ್ ಗೌರ್ಮೆಂಟಿನ BSE ಒಂದು CBSE ಅನ್ನೋಂತಕ್ಕಂಥ ಒಂದು ಇದು ರೆಕಗ್ನಿಷನ್ಸು ನಮ್ಮ ಸಂಸ್ಥೆಗೆ ಅಪಿಲೇಷನ್ ಬಂದಿದೆ. ಆ ಒಂದು ಕಾರಣವೂ ಹೌದು. ಎರಡನೇದಾಗಿ ಈ ಸಂಸ್ಥೆ ಇನ್ನೂ ಹೆಚ್ಚಿನ ಪದವಿಗಳನ್ನು ತಂದು ಜನಗಳಿಗೆ ಜನೋಪಯೋಗಿ ಕೆಲಸಗಳನ್ನು ಮಾಡ್ತಾ ಬರಲಿ ಮತ್ತು ಈ ಒಳ್ಳೆಯ ದಿವಸದಲ್ಲಿ ಗಣಪತಿಯನ್ನು ನಾವು ವಿದ್ಯಾಗಣಪತಿಯನ್ನು ಸ್ಥಾಪಿಸಿ ಎಲ್ಲ ಮಕ್ಕಳಿಗೂ ಒಳ್ಳೆಯ ಜ್ಞಾನ ಬರಲಿ ಮತ್ತು ಜ್ಞಾಪಕ ಶಕ್ತಿ ಬರಲಿ, ಅವ್ರ ಮುಂದೆ ದೇಶಕ್ಕೆ ಒಳ್ಳೆಯ ಸತ್ಪ್ರಜೆಗಳಾಗಿ ಜೀವನ ನಡೆಸಲಿ ಅಂತ ಒಂದು ಸದುದ್ದೇಶದಿಂದ ಇವತ್ತು ಒಂದು ಹೋಮ ಕಾರ್ಯವನ್ನು ಕೈಗೊಂಡು ಈ ಒಂದು ಕೇಂದ್ರೀಯ ಒಂದು ವಿದ್ಯಾ ಒಂದು ಅಪಿಲೇಷನ್ನ ಇವತ್ತು ಬೋರ್ಡನ್ನು ಉದ್ಘಾಟನೆ ಮಾಡಿ ಆ ತರಗತಿಗಳನ್ನ ಪ್ರಾರಂಭಿಸಿದ್ದೀವಿ. ಆ ಮಕ್ಕಳೆಲ್ಲನೂ ಹೆಚ್ಚಿನ ಉನ್ನತಿ ಜ್ಞಾನವನ್ನು ಪಡೆದು ಒಳ್ಳೆಯ ಅಂಕಗಳಿಂದ ಮುಂದೆ ಪಾಸಾಗಿ ದೇಶಕ್ಕೆ ಒಳ್ಳೆಯ ಸೇವೆ ಮಾಡಲಿ ಅಂತ ಒಳ್ಳೆಯದನ್ನು ನುಡಿದು ಆ ವಿಘ್ನೇಶ್ವರನ ಆಶೀರ್ವಾದ ಎಲ್ರಿಗೂ ಇರಲಿ ಅಂತ ಕೇಳ್ಕೊತೀನಿ. ಪೋಷಕರು CBSE ಇದೆ ಅನ್ನೋ ಒಂದು ಉದ್ದೇಶದಿಂದ ನೀವೆಲ್ಲ ನಿಮ್ಮ ಮಕ್ಕಳನ್ನ ಈ ಶಾಲೆಗೆ ಸೇರಿಸಿದ್ದೀರಿ. ಅದು ಬರಲಿಲ್ವಾ ಅನ್ನೋ ಒಂದು ಕಾತರನೂ ಇತ್ತು, ನಿಮ್ಮ ಅನುಮಾನಗಳು ಇತ್ತು. ಆದರೆ ಆ ಅನುಮಾನವನ್ನು ಇವತ್ತು ಬಗೆಹರಿಸ್ಕೊಟ್ಟಿದ್ದೀವಿ.
ಆ ಒಂದು ಸೆಂಟ್ರಲ್ ಗೌರ್ಮೆಂಟ್ ಅಫಿಲಿಯೇಷನ್ಸ್ ಇವತ್ತು ನಮಗೆ ಬಂದಿದೆ. ಅದಕ್ಕೆ ತುಂಬ ಸಹಾಯ ಮಾಡಿರ್ತಕ್ಕಂಥ ಶೈಲೇಂದ್ರ ಅವ್ರಿಗೂ ನಾವು ಆ ವಿಘ್ನೇಶ್ವರನು ಒಳ್ಳೆಯ ಆಯುಷ್ಯ ಆರೋಗ್ಯವನ್ನು ಕೊಟ್ಟು ಕಾಪಾಡಲಿ ಅಂತ ಒಂದು ಸ್ವಾಮಿಯನ್ನು ಕೇಳ್ಕೊಳ್ತಾ ओम लक्ष्मी वेंकटरमण देवताय स्वाहा लक्ष्मी वेंकटरमणाय नमः विद्महे विष्णुपत्नी धीमहि तन्नो लक्ष्मी प्रचोदयात् लक्ष्मी वेंकटरमण देवताय स्वाहा लक्ष्मी वेंकटरमण देवताय नमः लक्ष्मीये स्वाहा ओम प्रियाय नमः महालक्ष्मी देवताय नमः महस्वामिनः विद्यार्थी महागणपति प्रतिष्ठापना स्वामिनः कृपाकटाक्ष सदाकाल सिद्ध्यर्थे महागुरो सच्चिदानंद
ಬನ್ನಿ ಹಾಗಿದ್ದಾರೆ ಬನ್ನಿ ಓಂ ರಾಜಾಧಿರಾಜಾಯ ಪ್ರಸಯಸಾನೇ ನಮೋ ವಯಂ ಮಯಿ ಋಣಾಯ ಕುರ್ಮಯೇ ಸಾಮೇ ಕಾಮಂ ಕಾಮ ಕಾಮಾಯ ವಚಂ ಕಾಮೇಶ್ವರ ವೈ ಶ್ರವಣಾಯ ಕುಬೇರಾಯ ವೈ ಶ್ರವಣಾಯ ಮಹಾದೇವಾಯ ನಮಃ ಮಹಾದೇವ ಗುರುದೇವ ಸದಾಶಿವ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ ಸಾಂಬದೇ also. So we need to start working on the new trend of education. So I think after the CBC updation, I think the management also will work towards a new trend and new implementation which is going to happen. I think with the CBC updation, I think probably you can also see there's a lot of infrastructure changes happening in the school also. I think what you have seen last 1 year and now I think infrastructure wise they have done the best of best. They complete the near-the competition, everything. They got a good composite lab has been created, math lab has been created. I think library also has been improved a lot. The only thing is now how do we utilize this infrastructure is the major thing. And CBC again talks about how parents and management get along each other and see to it they implement the NEP. So my request is I think as a parent you also have the same responsibility as the management. So I think you should meet more of with the principal management and see to it know how things could happen in the next future and everything. I think next year is going to be our first batch of 9 students who will appeal for the CBC board. So I think there's a lot to do for the next few years. So again, thank you for everybody and we look forward for the now. Thank you, Swamiji. ಅದಾದಮೇಲೆ ಸಹಜವಾಗಿ ಶಾಲೆಯ ನಾಮಫಲಕವನ್ನು ಉದ್ಘಾಟನೆ ಮಾಡಲಾಯಿತು. ಏನು CBSEಯ ಮಾನ್ಯತೆಯನ್ನು ದೊರಕೋದಕ್ಕೆ ಸಹಕಾರವನ್ನು ಕೊಟ್ಟಿರ್ತಕ್ಕಂಥ ಶೈಲೇಂದ್ರ ಅವರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು. ಆ ನಾಮಫಲಕವನ್ನು ಬಿಡುಗಡೆಯನ್ನು ಮಾಡಿ ಮಾತನಾಡಿ ಏನು ಶಾಲೆಯ ಅಭಿವೃದ್ಧಿ ಕುರಿತಂತೆ ವಿದ್ಯಾರ್ಥಿಗಳ ಅಭಿವೃದ್ಧಿ ಕುರಿತಂತೆ ಶೈಲೇಂದ್ರ ಅವರು ಕೂಡ ಮಾತನಾಡಿದ್ರು. ಅತ್ಯುತ್ತಮವಾಗಿರ್ತಕ್ಕಂಥ ಕಾರ್ಯಕ್ರಮ ಸಂಯೋಜನೆಗೊಳ್ಳಾಗಿತ್ತು. ಈ ಮಧ್ಯೆಯೊಳಗೆ CBSE ಬಂದಿರತಕ್ಕಂಥದ್ದು ಅಥವಾ SBS ಶಿಕ್ಷಣ ಸಂಸ್ಥೆ ಬಂಡೇಮಠ ಶಿಕ್ಷಣ ಸಂಸ್ಥೆಯೊಳಗೆ ಶಿಕ್ಷಣ ಹೇಗಿದೆ ಎನ್ನುವ ಕುರಿತಂತೆ ಒಂದು 4-6 ಜನ ಪೋಷಕರು ತಮ್ಮ ಅಭಿಪ್ರಾಯವನ್ನು ಹಂಚಿಕೊಂಡ್ರು. ಆ ಪೋಷಕರು ಹಂಚಿಕೊಂಡಂಥ ಅಭಿಪ್ರಾಯ ನಿಮ್ಮ ಗಮನಕ್ಕೆ ತರ್ತಾ ಇದ್ದೇವೆ. ಅದರಲ್ಲಿ ಅನೇಕರು ಹೇಳಿದ್ರು ನಮ್ಮ ಸಂಸ್ಕಾರ ಸಂಸ್ಕೃತಿಯನ್ನು ಉಳಿಸುವಂತಹ ಸಂಸ್ಥೆಯಾಗಿರ್ತಕ್ಕಂಥದ್ದು. ಅದರ ಜೊತೆಯೊಳಗೆ ಮಕ್ಕಳಿಗೆ ಬೋಧನೆ ಇರಬಹುದು. ಇಲ್ಲಿರ್ತಕ್ಕಂತಹ ಸಿಬ್ಬಂದಿ ವರ್ಗದವರು ನಡ್ಕೊಳ್ತಕ್ಕಂಥ ರೀತಿ ನೀತಿಗಳು ಅತ್ಯಂತ ಅಚ್ಚುಮೆಚ್ಚಿನದು. ನಮಗೆ CBSE ಮಾನ್ಯತೆ ದೊರೆತಿರ್ತಕ್ಕಂಥದ್ದು ನಿಜಕ್ಕೂ ಹೆಮ್ಮೆ ಅನಿಸಿದೆ ಅಂತಕ್ಕಂಥ ಸಂಗತಿಯನ್ನು ಒಂದು 4 ಪೋಷಕರು ಸುದ್ದಿ ಮೃದಂಗದ ಜೊತೆಯೊಳಗೆ ತಮ್ಮ ಅಭಿಪ್ರಾಯವನ್ನು ಹಂಚಿಕೊಂಡ್ರು. ತುಂಬ ಖುಷಿಯಾಗುತ್ತೆ. ನನ್ನ ಮಗಳನ್ನ ಪ್ರಿ-KGಯಿಂದ ಇಲ್ಲೇ ಜಾಯಿನ್ ಮಾಡಿದ್ದು. ಈಗ LKGನಲ್ಲಿ ತುಂಬ ಚೆನ್ನಾಗಿ ಎಜುಕೇಷನ್ನು ಲೆವೆಲ್ ತುಂಬ ಚೆನ್ನಾಗಿ ಆಗ್ತಾಯಿತ್ತು. ಈಗ CBSE ಆಗಿರೋದು ತುಂಬ ಖುಷಿ ಇದೆ. ನಮಗೂ ಇಲ್ಲಿ ಹತ್ರವಾಗಿರೋದ್ರಿಂದ ನಮಗೂ ಕರ್ಕೊಂಡೋಗಿ ಕರ್ಕೊಂಬರೋದಕ್ಕೆ ಚೆನ್ನಾಗಿದೆ. ಆಮೇಲೆ ಈ ಸ್ಕೂಲ್ನಲ್ಲಿ ಏನಪ್ಪ ಅಂತಂದರೆ ಕಲ್ಚರು ಬಗ್ಗೆ ತುಂಬ ನೀಟಾಗಿ ಒಂದು ಪ್ರತಿಯೊಂದು ಈವೆಂಟ್ಸ್ ಆಗಲಿ ಮತ್ತು ಹಬ್ಬಗಳನ್ನ ಆಗಲಿ ಹೇಗೆ ಮಾಡಬೇಕು ಏನು ಎತ್ತ ಅಂತ ಮಕ್ಕಳಿಗೆ ಚಿಕ್ಕದ್ರಿಂದ ಹೇಳಿಕೊಟ್ರೆ ಅದು ದೊಡ್ಡವ್ರು ಆಗ್ತಾ ಅವ್ರಿಗೆ ಗೊತ್ತಾಗುತ್ತೆ. ಬೇರೆ ಬೇರೆ ಸ್ಕೂಲ್ಗಳಿಗೆ ಕಂಪೇರ್ ಮಾಡಿದ್ರೆ ನಮ್ಮ ಹಿಂದೂ ಸಂಸ್ಕೃತಿನಲ್ಲಿ ಏನೇನು ಮಾಡಬೇಕು ಯಾವುದ್ಯಾವ್ದು ಮಾಡಬಾರ್ದು ಅನ್ನೋದು ಅಷ್ಟು ಗೊತ್ತಿರಲ್ಲ. ಬಟ್ ಈ ಸ್ಕೂಲ್ನಲ್ಲಿ ಅವ್ರಿಗೆ ಈಗಿನ ಕಲ್ಚರ್ ಹೇಗಾಗಿದೆ ಹೇಗೆ ನಡಿಬೇಕು ಅನ್ನೋದೆಲ್ಲ ತೋರಿಸ್ಕೊಡ್ತಾರೆ. ಅದು ಅವ್ರಿಗೆ ಮುಂದಕ್ಕೆ ತುಂಬ ಹೆಲ್ಪ್ ಆಗುತ್ತೆ.
ಅದು ಆಮೇಲೆ ಎಜುಕೇಷನ್ನು ಅಷ್ಟೇ ಫ್ಯಾಕಲ್ಟೀಸ್ ಆಗಲಿ, ಅವ್ರಿಗೆ ಟೀಚಿಂಗ್ ಮಾಡೋ ಮೆಥಡ್ಸ್ ಆಗಲಿ, ಆ್ಯಕ್ಟಿವಿಟೀಸ್ ಆಗಲಿ ಎಲ್ಲದನ್ನೂ ಒಂದು ಗುಡ್ ವೇನಲ್ಲಿ ಕರ್ಕೊಂಡು ಹೋಗ್ತಾ ಇದ್ದಾರೆ. ತುಂಬ ಚೆನ್ನಾಗಿದೆ ಒಂದು ಎಜುಕೇಷನ್ನು. ಆಮೇಲೆ ಇಲ್ಲಿ ಫ್ಯಾಕಲ್ಟೀಸು ಅವರು ಪೇರೆಂಟ್ಸ್ನ ಟ್ರೀಟ್ ಮಾಡೋದಾಗಲಿ, ಸ್ಟೂಡೆಂಟ್ಸ್ನ ಟ್ರೀಟ್ ಮಾಡೋದಾಗಲಿ ಎಲ್ಲದರಲ್ಲೂ ತುಂಬ ಚೆನ್ನಾಗಿ ಅನ್ನಿಸ್ತಿದೆ ನಮಗೆ. ತುಂಬ ಖುಷಿ ಆಗ್ತಾ ಇದೆ ಈ ಸ್ಕೂಲ್ ಬಗ್ಗೆ. ಭೂಮಿಕಾ ಅಂತ. Studying in SPS from last 2 years. Here quality of education is there, and even teachers are providing very genuine effort towards the kids development, as well as they are nourishing the children to get better education, as well as they are providing very supportive towards the children, like extra activity or extra curriculum. They are providing very supportive towards the children, and here I really thank to SPS entire team to provide such quality of education and supportive environment towards children's life succeed and nourishing the children's futures. Suma. ಇದು ನಮ್ಮ ಸಿದ್ಧಾರ್ಥ್ ಅಂತ ಹೆಸರು, 5th ಸ್ಟ್ಯಾಂಡರ್ಡು. ಬಿಫೋರ್ಗಿಂತ ಆಫ್ಟರ್ವರ್ಸ್ ತುಂಬ ಚೆನ್ನಾಗಿ ಡಿಫ್ರೆನ್ಸ್ ಇದೆ ಸ್ಟಡೀಸಲ್ಲಿ. ಇಲ್ಲಿ ಆ್ಯಟಿಟ್ಯೂಡು ಎಲ್ಲ ಚೇಂಜ್ ಆಗಿದೆ, ತುಂಬ ಚೆನ್ನಾಗಿದೆ ಸ್ಕೂಲು. ಅಷ್ಟು ಕಲ್ತಿದ್ದಾನೆ, ಈ ಸ್ಕೂಲಿಂದ ತುಂಬ ಕಲ್ತಿದ್ದಾನೆ ಅವನು. ಸ್ಟಡೀಸ್ಗೆ ತುಂಬ ಡಿಫ್ರೆನ್ಸ್ ಇದೆ ನನಗೆ. ಹಳೇದು ತುಂಬ ಬ್ಯಾಡಾಗಿತ್ತು, ಈ ಸಮಯ ತುಂಬ 25/25 ಎಲ್ಲದರಲ್ಲಿ ಸರಿಯಾಗಿ ತೆಗ್ದಿದ್ದಾನೆ. ತುಂಬ ಚೆನ್ನಾಗಿದೆ. ಟೀಚರ್ಸ್ ಅಂತೂ ತುಂಬ ಹೆಲ್ಪ್ಫುಲ್ಲಾಗಿದ್ದಾರೆ ನಮಗೆ. ಟೀಚರ್ಸು, ಸ್ಕೂಲ್ಸು ಎಲ್ಲ ಇಮ್ಮಿಡಿಯೇಟ್ಲಿ ಏನೇನು ಬೇಕೋ ಅದೆಲ್ಲ ಮಾಡಿ ಕೊಡ್ತಾರೆ, ಏನಾಯ್ತು ಇಶ್ಯೂಸ್ ಇತ್ತಂದರೆ. ಥ್ಯಾಂಕ್ ಯು. Jyoti. My daughters are studying here. It is very proud moment that we are celebrating the CBSE board. Finally we got the affiliated number for this institution, and we are all happy for this moment. Thank you. ಇದೆಲ್ಲ ಸಂಭ್ರಮದಿಂದ ನಡೀತಾ ಇತ್ತು. ಈ ಮಧ್ಯೊಳಗೆ ಇಷ್ಟೊಂದು ಸಂಭ್ರಮ ಧಾರ್ಮಿಕವಾಗಿ ಸಾಮಾಜಿಕವಾಗಿ ಎಲ್ಲ ನಡೆದಾದ ಮೇಲೆ ಪರಿಸರ ಉಳಿಸುವ ಕೆಲಸವನ್ನು ಕೂಡ ಈ ಸಂಸ್ಥೆ ವಿಶೇಷವಾಗಿ ನಡೆಸ್ಕೊಡ್ತು. ಅಂದರೆ ಈ ಸಂದರ್ಭದೊಳಗೆ ಗಿಡಗಳನ್ನು ನೆಡುವುದರ ಮೂಲಕವಾಗಿ ಸಂತಸವನ್ನು ಹಂಚಿಕೊಂಡಂಥದ್ದು ಕೂಡ ವಿಶೇಷವಾಗಿರ್ತಕ್ಕಂಥ ಕಾರ್ಯಕ್ರಮವಾಗಿತ್ತು. ಈ ಕಾರ್ಯಕ್ರಮಗಳಿಗೆ ಅಲ್ಲಿಯ ಪ್ರಮುಖರಾಗಿರ್ತಕ್ಕಂಥ ಜಗದೀಶ್ರವರು, ಮಂಜುನಾಥಯ್ಯನವರು, ಶಿವಕುಮಾರ್ ಅವರು, ನಾಗರಾಜರವರು ಸೇರಿದಂತೆ ಹಲವರು ಪಾಲ್ಗೊಂಡಿದ್ದರು. ಒಟ್ಟಾರೆಯಾಗಿ ಕೆಂಗೇರಿಯ ಐತಿಹಾಸಿಕ ಪರಂಪರೆಯುಳ್ಳಂತಹ ಏಕದಳ ಬಿಲ್ವ ಬಂಡೆ ಮಠದ ಶಿಕ್ಷಣ ಸಂಸ್ಥೆಗೆ CBSEಯ ಮಾನ್ಯತೆ ದೊರೆತಿರ್ತಕ್ಕಂಥದ್ದು, ಪೋಷಕರಾದಿಯಾಗಿಯೂ ಹರ್ಷ ತಂದಿರತಕ್ಕಂಥದ್ದು, ಮುಂದೆ ಅಲ್ಲಿ ದಾಖಲಾಗ್ತಕ್ಕಂಥದ್ದು ಕೂಡ ಅತ್ಯಂತ ಹೆಮ್ಮೆಯ ಸಂಗತಿಯಾಗಿರ್ತಕ್ಕಂಥ ನಿಮ್ಮ ಗಮನಕ್ಕೆ ತರ್ತಾ ಇದ್ದೇನೆ. ಮತ್ತೆ ವಿಶೇಷವಾಗಿರ್ತಕ್ಕಂಥ ಸುದ್ದಿ, ವಿಶೇಷವಾಗಿರ್ತಕ್ಕಂಥ ಮಾಹಿತಿಯನ್ನು ಹೊತ್ತು ಬರ್ತಾನೆ. ನಮಸ್ಕಾರ.